ಎಲ್ಲ ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಟು NSN ಎಜುಕೇಷನ್. ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆಯ ಒಂದು ಶುಭಾಶಯಗಳನ್ನು ಕೋರುತ್ತಾ, ಕಳೆದ ಒಂದು ಕ್ಲಾಸಲ್ಲಿ ನಾವು ಮೊದಲನೇ ಅಧ್ಯಾಯ ಆಗಿರ್ತಕ್ಕಂತಹ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ, ಇದರ ಒಂದು ಬಹುವಿಧ ಸಮಾಜದ ಉಗಮ, ಯಾವ ಥರ ಉಗಮವಾಯಿತು ಮತ್ತು ಭಾರತದ ಜನಾಂಗೀಯ ಸಮೂಹಗಳ ಬಗ್ಗೆಯೂ ಸಹಿತ ನಾವು ಕಳೆದ ಒಂದು ಕ್ಲಾಸಲ್ಲಿ ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ಭಾರತೀಯ ನಾಗರಿಕತೆಯ ಉಗಮ ಅಂದರೆ ಸಿಂಧು ನಾಗರಿಕತೆ ಅಂತಕ್ಕಂಥದ್ದು ಯಾವ ಥರ ಉಗಮ ಆಯಿತು ಅಂತಕ್ಕಂಥದ್ರ ಬಗ್ಗೆಯೂ ಸಹಿತ ನಾವು ನೋಡಿದ್ದೇವೆ ಅಂತ. ಸೊ ಇವಾಗ ನಾವು ಏನು ಹೇಳಬೇಕಂತಂದರೆ, ಆರನೀಕರಣದ ಪ್ರಕ್ರಿಯೆ ಅಂತಕ್ಕಂಥದ್ದು, ದ ಪ್ರೊಸೆಸ್ ಆಫ್ ಆರ್ಯನೈಜೇಷನ್ ಅಂತಕ್ಕಂಥದ್ದು. ಅಂದರೆ ಆರ್ಯರು ನಮ್ಮ ಒಂದು ಭಾರತ ದೇಶಕ್ಕೆ ಎಲ್ಲಿಂದ ಬಂದರು, ಯಾವ ಥರ ಅವರು ನಮ್ಮ ದೇಶಕ್ಕೆ ಬಂದು ಯಾವ ಥರ ಒಂದು ನಮ್ಮ ದೇಶದಲ್ಲಿ ಒಂದು ಕೊಡುಗೆಗಳನ್ನು ಕೊಟ್ಟರು ಅಂತಕ್ಕಂಥದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ, ಆಯಿತಾ. ಇಂಡೋ ಆರ್ಯನ್ನರು ನಂತರದ ಕಾಲಾವಧಿಯಲ್ಲಿ ಬಂದವರು. ಈ ನಾಡಿನ ಮೂಲ ನಿವಾಸಿಗಳೊಡನೆ ಸುದೀರ್ಘವಾದ ಸಂಘರ್ಷ ನಡೆಯಿತು. ಅಂದರೆ ಇಂಡೋ ಆರ್ಯನ್ನರು ನಂತರದ ಕಾಲಾವಧಿಯಲ್ಲಿ ಬರ್ತಾರೆ ಇವರು. ಹಾಗೂ ಈ ಒಂದು ನಾಡಿನ ಮೂಲ ನಿವಾಸಿಗಳು ಯಾರಂತಂದರೆ ದ್ರಾವಿಡರು ಅಂತಕ್ಕಂಥದ್ದು. ಇವರು ಮಧ್ಯ ಏಷ್ಯಾದಿಂದ ಬಂದಿರ್ತಾರೆ. ಈ ಒಂದು ನಮ್ಮ ಭಾರತ ದೇಶಕ್ಕೆ ಬಂದು ನಮ್ಮ ಮೂಲ ನಿವಾಸಿಗಳೊಡನೆ ಸುದೀರ್ಘವಾದಂಥ ಒಂದು ಸಂಘರ್ಷ ನಡೀತದೆ. ಹಾಗೂ ಇಂಡೋ ಆರ್ಯನ್ನರು ಮೂಲತಃ ಪಶುಪಾಲಕರಾಗಿದ್ದು ಕಾವ್ಯ, ತತ್ವಶಾಸ್ತ್ರ ಮತ್ತು ತತ್ವಾಚರಣೆಗಳಲ್ಲಿ ಒಲವುಳ್ಳವರಾಗಿದ್ದರು ಅಂತಕ್ಕಂಥದ್ದು. ಅಂದರೆ ಇವರು ಇಂಡೋ ಆರ್ಯನ್ನರು ಮೂಲತಃ ಯಾರಪ್ಪ ಅಂತಂದರೆ, ಇವರು ಮಧ್ಯ ಏಷ್ಯಾದಲ್ಲಿ ಇವರು ಪಶುಪಾಲಕರಾಗಿದ್ದರು. ಅಂದರೆ ಮಧ್ಯ ಏಷ್ಯಾದಿಂದ ಭಾರತದೆಡೆಗೆ ಬಂದು ಪಶುಗಳನ್ನು ಸಾಕೋದು ಬಂದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಂದು ಅಲೆಮಾರಿ ಜೀವನವನ್ನು ಇವರು ನಡೆಸ್ತಾ ಇದ್ದರು. ಹಂಗೆ ಇವ್ರೇನು ಮಾಡ್ತಾರೆ, ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶಕ್ಕೆ ಬಂದು ಇಲ್ಲಿನ ಒಂದು ಸೌಂದರ್ಯ ವಾತಾವರಣವನ್ನು ನೋಡಿ ಅವರೇನು ಮಾಡ್ತಾರೆ, ಇಲ್ಲೇ ಯಾವುದಾದ್ರು ಒಂದು ನೋಡಿಕೊಂಡು ಇಲ್ಲೇ ಇರೋಣ ಎಂಬಂತಕ್ಕಂತಹ ಒಂದು ಭಾವನೆ ಅವರಲ್ಲಿ ಮೂಡ್ತದೆ. ಅವರಿಗೆ ಒಂದು ಕಾವ್ಯ ಆಗಿರ್ಬೋದು ಅಥವಾ ತತ್ವಶಾಸ್ತ್ರ ಮತ್ತು ತತ್ವಾಚರಣೆಗಳಲ್ಲಿ ಅತ್ಯಂತ ಅವರು ಪ್ರಬಲರಾಗಿ ಅವರೆಲ್ಲರಿಗೆ ಇದು ಗೊತ್ತು ಅಂತಕ್ಕಂಥದ್ರ ಬಗ್ಗೆ ಒಳವುಳ್ಳವರಾಗಿದ್ದರು. ಅವರು ತಮ್ಮನ್ನು ಶ್ರೇಷ್ಠರೆಂದು ಪರಿಗಣಿಸಿದ್ದರಲ್ಲದೆ ದೇಶದ ಮೂಲ ನಿವಾಸಿಗಳನ್ನು ಅತ್ಯಂತ ಹೀನವಾಗಿ ಕಂಡು ಅವಹೇಳನಕಾರಿ ಪದ ಬಳಕೆಯ ಮೂಲಕ ಅವಮಾನಿಸುತ್ತಿದ್ದರು. ಅಂದರೆ ಇವರು ತಮ್ಮನ್ನು ಶ್ರೇಷ್ಠರೆಂದು, ಅಂದರೆ ಅವರು ನಮ್ಮ ದೇಶಕ್ಕೆ ಬಂದು ನಮ್ಮ ಒಂದು ಮೂಲ ನಿವಾಸಿಗಳನ್ನೇ ಒಂದು ಸಂಘರ್ಷ ಅಂದರೆ ಜಗಳ ಮಾಡಿಕೊಂಡು ಹಾಗೂ ಅವರನ್ನು ಶ್ರೇಷ್ಠರೆಂದು, ಅದಲ್ಲದೆ ನಮ್ಮ ದೇಶದ ಮೂಲ ನಿವಾಸಿಗಳಾದ ದ್ರಾವಿಡರನ್ನು ಅವರು ಹೀನಾಯವಾಗಿ ಕಂಡು ಅವರಿಗೆ ಅವಹೇಳನಕಾರಿ ಪದ ಬಳಕೆಯ ಮೂಲಕ ಅವಮಾನಿಸ್ತಾ ಇದ್ರು ಅಂತಕ್ಕಂಥದ್ದು. ಮತ್ತು ತಮ್ಮ ಸಮೂಹದವರನ್ನೇ ವಿವಾಹವಾಗುವ ಒಳಬಾಂಧವ್ಯ ವಿವಾಹ ಪದ್ಧತಿ ಇತ್ತು ಅಂತಕ್ಕಂಥದ್ದು. ಅಂದರೆ ತಮ್ಮ ಒಂದು ಸಮುದಾಯದವರನ್ನೇ, ಅಂದರೆ ಕೆಲವು ಜಾತಿಗಳು ಈಗಿನ ಕಾಲದಲ್ಲಿ ನಾವು ನೋಡ್ತೀವಲ್ವ, ತಮ್ಮ ಜಾತಿಗಳಲ್ಲಿ ವಿವಾಹವಾಗುವಂತಹ ಒಂದು ಪದ್ಧತಿ, ಅದು ಎಲ್ಲಿಂದ ಬಂತು, ಯಾರಿಂದ ಬಂತು ಅಂದರೆ ಅದು ಈ ಒಂದು ಆರ್ಯರಿಂದ ಬಂತು ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಾಗ್ತದೆ. ಮೈಲಿಗೆಗಳ ನಂಬಿಕೆಗಳು ಅವರಲ್ಲಿ ಆಚರಣೆಯಲ್ಲಿದ್ದು, ಈ ನಂಬಿಕೆಗಳು ಇತರರೊಂದಿಗಿನ ಅವರ ಭೌತಿಕ ಸಂಪರ್ಕಗಳು, ಸಹಭೋಜನ ಮುಂತಾದವನ್ನು ನಿಯಂತ್ರಿಸುತ್ತಿದ್ದವು ಅಂತಕ್ಕಂಥದ್ದು. ಇವು ನಂಬಿಕೆಗಳಾಗಿರ್ಬೋದು, ದೇವರ ಮೇಲೆ ಅವರಿಗಿರ್ತಕ್ಕಂಥ ಒಂದು ನಂಬಿಕೆ ಭಕ್ತಿ ಆಗಿರ್ಬೋದು, ಇವೆಲ್ಲ ಒಂದು ಪದ್ಧತಿಗಳು ಏನಿದೆಯಲ್ಲ, ಇವೆಲ್ಲ ಭೌತಿಕ ಸಂಪರ್ಕಗಳು ಮತ್ತು ಸಹಭೋಜನ ಮುಂತಾದವನ್ನು ನಿಯಂತ್ರಿಸುತ್ತಿದ್ದವು. ಅಂದರೆ ಇವರು ತಮ್ಮ ಒಂದು ಕುಲಗಳಿಗೆ ತಮ್ಮವರನ್ನು ಮಾತ್ರ ಒಂದು ಸಹಭೋಜನವನ್ನು ಕರೀತಾರಲ್ವ. ಇವಾಗ ಯಾವುದೇ ಒಂದು ಫಂಕ್ಷನ್ ಇದ್ರೂ ಸಹಿತ ನಮ್ಮವರಿಗೆ ನಾವು ಕರಿತೀವಲ್ವ, ಅದೇ ರೀತಿಯಾಗಿ ಅವರು ಸಹಿತ ಒಂದು ಸಹಭೋಜನವನ್ನು ಸಹಿತ ಮಾಡ್ತಾಯಿದ್ರು. ಇವೆಲ್ಲವನ್ನು ನಿಯಂತ್ರಿಸ್ತಿದ್ವು ಅಂತಕ್ಕಂಥದ್ದು. ಹಾಗೂ ಇದು ಮುಂದೆ ವರ್ಣಗಳು ಮತ್ತು
ಜಾತಿಗಳ ಹುಟ್ಟಿಗೆ ಕಾರಣವಾಯಿತು ಅಂತಕ್ಕಂಥದ್ದು. ಈ ಒಂದು ಆರ್ಯರು ಏನು ನಮ್ಮ ಭಾರತ ದೇಶಕ್ಕೆ ಬಂದು ಈ ನಮ್ಮ ದ್ರಾವಿಡರನ್ನು ಅವಹೇಳನಕಾರಿಗಳಿಂದ ಪದ ಬಳಕೆಯ ಮೂಲಕ ಅವಮಾನಿಸ್ತಾ ಇದ್ರೋ ಇದರಿಂದ ಇಲ್ಲಿಂದನೇ ನಮ್ಮ ಒಂದು ಭಾರತ ದೇಶದಲ್ಲಿ ಒಂದು ವರ್ಣಗಳು ಮತ್ತು ಜಾತಿಗಳ ಹುಟ್ಟಿಗೆ ಕಾರಣವಾಯಿತು ಅಂತಕ್ಕಂಥದ್ದು. ವಿಭಿನ್ನ ಬುಡಕಟ್ಟುಗಳಲ್ಲಿ ಮತ್ತು ಮೂಲ ನಿವಾಸಿ ಜನಾಂಗೀಯ ಸಮೂಹಗಳಲ್ಲಿ ಸಹಭೋಜನ ಮತ್ತು ದೈಹಿಕ ಸಂಬಂಧಗಳು ಕೆಲ ಸಾಂಪ್ರದಾಯಿಕ ನಿಯಮಗಳು ಮತ್ತು ನಿಷೇಧಗಳಿಗೆ ಒಳಪಟ್ಟಿದ್ದವು ಅಂತಕ್ಕಂಥದ್ದು. ಅಂದರೆ ಅನೇಕ ಒಂದು ಬುಡಕಟ್ಟುಗಳಿರ್ತಾವಲ್ವ, ಅದರೊಂದು ಮೂಲ ನಿವಾಸಿ ಜನಾಂಗೀಯ ಸಮೂಹಗಳಲ್ಲಿ ಸಹಿತ ಸಹಭೋಜನ ಮತ್ತು ದೈಹಿಕ ಸಂಬಂಧಗಳು, ಕೆಲ ಸಾಂಪ್ರದಾಯಿಕ ನಿಯಮಗಳು, ತಮ್ಮದೇ ಆದಂತಹ ಒಂದು ಕೆಲವು ನಿಯಮಗಳು, ಒಂದು ಸಾಂಪ್ರದಾಯವಾಗಿ ಇದೆ, ಈ ಥರನೇ ಮಾಡಬೇಕಂತಕ್ಕಂಥದ್ರ ಬಗ್ಗೆಯೂ ಸಹಿತ, ಹಾಗೂ ಇದನ್ನು ನಿಷೇಧಿಸಬೇಕು ಅಂತಕ್ಕಂಥ ಅದರ ಬಗ್ಗೆ ಒಂದು ಒಳಪಟ್ಟಿದ್ದವು ಅಂಥದ್ದು ನಾವಿಲ್ಲಿ ನೋಡ್ಬೋದು. ಇಂಡೋ ಆರ್ಯನ್ನರ ಆಗಮನದೊಂದಿಗೆ ಇವು ಇನ್ನಷ್ಟು ಸಂಕೀರ್ಣಗೊಂಡವು ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ. ಹಾಗೂ ಇಂಡೋ ಆರ್ಯನ್ನರು ಮತ್ತು ಮೂಲ ನಿವಾಸಿಗಳ ನಡುವಿನ ಅಂತರಕ್ರಿಯೆಯ ವ್ಯಾಪ್ತಿಯು ವಿಶಾಲವಾದಂತೆ ಭಾರತೀಯ ಸಮಾಜದ ತಾತ್ವಿಕ ಮತ್ತು ಸಾಮಾಜಿಕ ಚೌಕಟ್ಟು ರೂಪುಗೊಳ್ಳತೊಡಗಿತು ಅಂತಕ್ಕಂಥದ್ದು. ಅಂದರೆ ಈ ಒಂದು ಇಂಡೋ ಆರ್ಯನ್ನರು ಮತ್ತು ನಮ್ಮ ದ್ರಾವಿಡರ ನಡುವೆ ಒಂದು ಅಂತರಕ್ರಿಯೆಯ ವ್ಯಾಪ್ತಿ ಏನಾಗುತ್ತೆ, ವಿಶಾಲವಾಗುತ್ತೆ, ಅಂದರೆ ದೂರ ಆಗುತ್ತದಲ್ವ. ಇದರಿಂದ ಈ ಒಂದು ನಮ್ಮ ಭಾರತ ಸಮಾಜದ ಒಂದು ತಾತ್ವಿಕ ಆಗಿರ್ಬೋದು ಅಥವಾ ಸಾಮಾಜಿಕ ಚೌಕಟ್ಟು ಅಂತಕ್ಕಂಥದ್ದು ಒಂದು ರೂಪುಗೊಳ್ಳುತ್ತದೆ ಅಂತಕ್ಕಂಥದ್ದು. ಇಂಡೋ ಆರ್ಯನ್ನರಲ್ಲಿ 3 ಉಪಸಮೂಹಗಳಿದ್ದವು ಅಂತಕ್ಕಂಥದ್ದು. ಇವು ಮೇನ್ ಇಂಪಾರ್ಟೆಂಟ್ ನೋಡ್ರಿ. ಈ ಒಂದು ಇಂಡೋ ಆರ್ಯನ್ನರ ಒಂದು ಉಪಸಮೂಹಗಳು ಅಥವಾ ಪಂಗಡಗಳು ಎಷ್ಟಿದ್ದಾವೆ, ಅವು ಯಾವುವು ಅಂತಲೂ ಸಹಿತ ಕೇಳ್ಬೋದು. ಅವು ಏನಂತಂದರೆ, ಮೊದಲನೇ ಒಂದು ಪಂಗಡ ಅಥವಾ ಸಮೂಹ ಏನಂತಂದರೆ ರಾಜನ್ನರು. ಇದರಲ್ಲಿ ಯಾರ್ಯಾರು ಬರ್ತಾರೆ ಅಂತ ನಾವು ನೋಡೋದಾದರೆ ಯೋಧರು ಮತ್ತು ಕುಲೀನರು ಬರ್ತಾರೆ. ಮತ್ತು ಎರಡನೇ ಸಮೂಹ ಯಾವುದಂತ ಹೇಳಿದ್ರೆ ಬ್ರಾಹ್ಮಣರು ಅಂತಕ್ಕಂಥದ್ದು. ಇದರಲ್ಲಿ ಓನ್ಲಿ ಯಾರು ಇರ್ತಾರೆ ಅಂದರೆ ಪುರೋಹಿತರಷ್ಟೇ ಇರ್ತಾರೆ. ಮತ್ತು ವೈಶ್ಯರು, ಇದು ಮೂರನೇ ಸಮೂಹವಾಗಿರುತ್ತೆ. ಈ ಒಂದು ವೈಶ್ಯರು ಯಾರ್ಯಾರು ಇರ್ತಾರೆ ಅಂತಂದರೆ ಕೃಷಿಕರು ಅಂತಕ್ಕಂಥದ್ದು. ಈ ಸಮೂಹಗಳು ದ್ವಿಜ ಸಮೂಹಗಳಾಗಿದ್ದವು ಅಂತಕ್ಕಂಥದ್ದು. ಅಂದರೆ ದ್ವಿಜ ಅಂದರೆ ಎರಡು ಬಾರಿ ಹುಟ್ಟಿದವರು ಅಂತ. ಅಂದರೆ ಈ ಒಂದು ಸಮೂಹಗಳು 2 ಬಾರಿ, ಅಂದರೆ ಇವರು 2 ಬಾರಿ ಹುಟ್ಟಿದರು ಅಂತಕ್ಕಂಥದ್ದು. ಶೂದ್ರರು 4ನೇ ವರ್ಣರಾಗಿದ್ದಾರೆ. ಅಂದರೆ 4ನೇ ಒಂದು ಸಮೂಹನೂ ಸಹಿತ ಅವಾಗ ಇತ್ತಂತಕ್ಕಂಥದ್ದು, ಅದು ಶೂದ್ರ ಅಂತಕ್ಕಂಥದ್ದು. ಇವು 4 ವರ್ಣ, ಅಂದರೆ 4ನೇ ವರ್ಣದವರಾಗಿದ್ದರು. ಅವರು ಇಂಡೋ ಆರ್ಯನ್ ಸಮೂಹದ ಹೊರಗಿನವರಾಗಿದ್ದಲ್ಲದೆ ಇಂಡೋ ಆರ್ಯನ್ ಮತ್ತು ದಾಸರ, ಅಂದರೆ ಆರ್ಯರ ಆಗಮನದ ಒಂದು ಪೂರ್ವ ನಿವಾಸಿಗಳು ಯಾರಂದರೆ ಇಂಡೋ ಆರ್ಯನ್ ಮತ್ತು ದಾಸ ಅಂತಕ್ಕಂಥದ್ದು. ಇವರು ನಿವಾಸಿಗಳು ವಿವಾಹದ ಸಂತಾನವಾಗಿದ್ದಿರಬಹುದು ಅಂತಕ್ಕಂಥದ್ದು ಅವರ ಒಂದು ಆಯಿತಾ. ಆದ ನಂತರ ಅವರಿಗೆ ದ್ವಿಜ ಅಂತಸ್ತನ್ನು ನಿರಾಕರಿಸಲಾಗಿತ್ತು. ಇವರಿಗೆ ದ್ವಿಜ ಅಂತಕ್ಕಂಥ ಒಂದು ಅಂತಸ್ತನ್ನು ನಿರಾಕರಿಸಲಾಗಿತ್ತು. ಈ ಒಂದು 4 ಶ್ರೇಣಿಗಳ ಲಂಬಾಂತರ ವರ್ಣ ರಚನೆಯ ಹೊರಗೆ ಅವರ್ಣ ಅಥವಾ ಪಂಚಮ ಎಂಬ 5ನೇ ಸಮೂಹವು ಸಹಿತ ಇತ್ತು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಅಂದರೆ ಈ ಒಂದು 4 ಶ್ರೇಣಿಗಳು ಅದಲ್ಲದೆ ಇನ್ನೊಂದು ವರ್ಣ ಇತ್ತು, ಅದೇ ಅಲ್ಲಿಂದ ಸ್ವಲ್ಪ ಹೊರಗಡೆ ಯಾವುದಪ್ಪ ಅಂತಂದರೆ ಒಂದು ಅವರ್ಣ ಅಥವಾ ಪಂಚಮ ಎಂಬಂತಕ್ಕಂತಹ ಒಂದು 5ನೇ ಸಮೂಹವು ಸಹಿತ ಇತ್ತು ಅಂತಕ್ಕಂಥದ್ದು. ಅವರ ಜನಾಂಗೀಯ ಅಂತಸ್ತು ಅತ್ಯಂತ ಕೀಳಾಗಿತ್ತಲ್ಲದೆ ಅವರು ಕೈಗೊಳ್ಳುತ್ತಿದ್ದ ವೃತ್ತಿಗಳನ್ನು ಅತ್ಯಂತ ಕೀಳಾಗಿ ಕಾಣಲಾಗುತ್ತಿತ್ತು ಅಂತಕ್ಕಂಥದ್ದು. ಅವರ ಜನಾಂಗೀಯ ಅಂತಸ್ತು ಸಹಿತ ಅತ್ಯಂತ ಕೀಳಾಗಿರುತ್ತೆ. ಬಟ್ ಅವರು ಒಂದು ಕೈಗೊಳ್ಳುತ್ತಿದ್ದ ಒಂದು ವೃತ್ತಿ ಕೆಲಸ ಏನಿದೆ ಅಲ್ವಾ, ಅದನ್ನು ಸಹಿತ ಈ ಒಂದು ಆರ್ಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೀಳಾಗಿ ಕಾಣಿಸ್ಕೊಳ್ತಿದ್ರು ಅಂತಕ್ಕಂಥದ್ದು. ಇದರಿಂದಾಗಿ ದ್ವಿಜ ಸಮೂಹಗಳು ಮತ್ತು ಶೂದ್ರರೊಂದಿಗೆ ಅವರಿಗೆ ಸಾಮಾಜಿಕ ಸಂಪರ್ಕವನ್ನು ನಿಷೇಧಿಸಲಾಗಿತ್ತು ಅಂತಕ್ಕಂಥದ್ದು. ಇದರಿಂದ ಏನು ಮಾಡ್ತಾರೆ, ದ್ವಿಜ ಸಮೂಹಗಳು ಮತ್ತು ಶೂದ್ರರು, ಅಂದರೆ ಶೂದ್ರರು ಅವರಿಗೆ ಒಂದು ಅತ್ಯಂತ ಕೆಳಮಟ್ಟದವರು ಅಂತ ನಾವು ಕರಿತೀವಲ್ವ, ಅವರಿಗೆ ಒಂದು ಸಾಮಾಜಿಕ ಸಂಪರ್ಕವನ್ನು, ಅಂದರೆ ಇತರರೊಂದಿಗೆ ಮಾತನಾಡುವುದಾಗಿರ್ಬೋದು ಅಥವಾ ಭೇಟಿ
ಆಗುವುದಾಗಿರ್ಬೋದು. ಇದೇ ರೀತಿಯಾಗಿ ಒಂದು ಸಾಮಾಜಿಕ ಸಂಪರ್ಕವನ್ನು ಅವ್ರೇನು ಮಾಡ್ತಾರೆ, ನಿಷೇಧ ಮಾಡ್ತಾರೆ ಅಂತಕ್ಕಂಥದ್ದು. ತಮ್ಮ ಉಗಮದ ಮೂಲ ಮತ್ತು ಕೈಗೊಳ್ಳುತ್ತಿದ್ದ ವೃತ್ತಿಗನುಗುಣವಾಗಿ ವಿವಿಧ ಜಾತಿಗಳನ್ನು ಲಂಬಾಂತರ ಶ್ರೇಣೀಕೃತವಾಗಿ ಪ್ರತಿಯೊಂದು ವರ್ಣವು ಜಾತಿಗಳ ಏಣಿ ಶ್ರೇಣಿಯನ್ನೊಳಗೊಂಡಿತ್ತು ಅಂತಕ್ಕಂಥದ್ದು. ಅಂದರೆ ಇಲ್ಲಿ ತಮ್ಮ ಒಂದು ಆರ್ಯರ ಒಂದು ಉಗಮ ಅಂತಕ್ಕಂಥದ್ದು ಮತ್ತು ಅವರು ಕೈಗೊಳ್ಳುತ್ತಿದ್ದ ಒಂದು ವೃತ್ತಿ, ಅವರು ಕೈಗೊಳ್ಳುತ್ತಿದ್ದ ಒಂದು ಕೆಲಸಗಳಿಗೆ ಅನುಗುಣವಾಗಿ ವಿವಿಧ ಜಾತಿಗಳಂತಕ್ಕಂಥದ್ದು ಒಂದು ಹೆಸರನ್ನು ಹೆಸರನ್ನು ಕೊಡ್ತಾರೆ. ಇವಾಗ ಕುಂಬಾರರು ಮಡಿಗೆಯನ್ನು ತಯಾರು ಮಾಡೋರು, ನೇಕಾರರು, ಈ ಥರ ಅಂದರೆ ಪ್ರತಿಯೊಬ್ಬರಿಗೂ ಸಹಿತ ಒಂದೊಂದು ರೀತಿಯಾಗಿರ್ತಕ್ಕಂಥ ಒಂದು ಜಾತಿಗಳು ಬರ್ತವೆ ಅಂತಕ್ಕಂಥದ್ದು. ಕಾಲಕ್ಕೆ ಮುಂದೆ ಹಲವಾರು ಹೊಸ ಜಾತಿಗಳು ಈ ವ್ಯವಸ್ಥೆಗೆ ಸೇರ್ಪಡೆಯಾಗ್ತವೆ ಅಂತಕ್ಕಂಥದ್ದು. ಮತ್ತು ಮುಂದೆ ನಾವು ನೋಡೋದಾದರೆ ಉಪಖಂಡದ ಸಂಪ್ರದಾಯಗಳ ಅರಣ್ಯೀಕರಣದ ಪ್ರಕ್ರಿಯೆಯು ಸರಳವೂ ಆಗಿರಲಿಲ್ಲ ಮತ್ತು ಸಂಪೂರ್ಣವೂ ಆಗಲಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಗಣನೀಯವಾದ ಸಾಂಸ್ಕೃತಿಕ ಸಂಘರ್ಷ ಮತ್ತು ಯುದ್ಧ, ಕೆಲವೊಮ್ಮೆ ಹೊಂದಾಣಿಕೆ ಮತ್ತು ಒಪ್ಪಂದಗಳು ಕಂಡುಬರ್ತವೆ. ಅಂದರೆ ಉಪಖಂಡದ ಸಂಪ್ರದಾಯಗಳ ಅರಣ್ಯೀಕರಣ ಪ್ರಕ್ರಿಯೆಯು ಅಷ್ಟೊಂದು ಸರಳ ಆಗಿರಲಿಲ್ಲ ಅಂತಕ್ಕಂಥದ್ದು ಮತ್ತು ಸಂಪೂರ್ಣವೂ ಸಹಿತ ಅದು ಆಗಿಲ್ಲ ಅಂತಕ್ಕಂಥದ್ದು. ಫಸ್ಟಿಗೆ ಪ್ರಾರಂಭಿಕ ಹಂತದಲ್ಲಿ ಗಣನೀಯವಾದ ಒಂದು ಸಾಂಸ್ಕೃತಿಕ ಸಂಘರ್ಷ ಮತ್ತು ಯುದ್ಧ, ಕೆಲವೊಮ್ಮೆ ಹೊಂದಾಣಿಕೆ ಮತ್ತು ಒಪ್ಪಂದಗಳು ಸಹಿತ ಕಂಡುಬರ್ತವೆ ಅಂತಕ್ಕಂಥದ್ದು. ಈ ಒಂದು ಆರ್ಯರು ಏನು ಮಾಡ್ತಾರೆ, ನಮ್ಮ ಈ ಒಂದು ದ್ರಾವಿಡರ್, ನಮ್ಮ ಒಂದು ಮೂಲ ನಿವಾಸಿಗಳು, ಭಾರತದ ಮೂಲ ನಿವಾಸಿಗಳೊಡನೆ ಒಂದು ಸಂಘರ್ಷ ಆಗಿರ್ಬೋದು, ಅಂದರೆ ಸಾಂಸ್ಕೃತಿಕ ಸಂಘರ್ಷ ಆಗಿರ್ಬೋದು, ಯುದ್ಧ ಆಗಿರ್ಬೋದು, ಕೆಲವೊಂದು ಒಪ್ಪಂದಗಳು ಸಹಿತ ಮಾಡ್ಕೋತಾರೆ ಅಂತಕ್ಕಂಥದ್ದು. ಇಂಡೋ ಆರ್ಯನ್ನರು ನಿಧಾನವಾಗಿ ಪಶುಪಾಲನೆ ವೃತ್ತಿಯಿಂದ ಕೃಷಿ ಅರ್ಥವ್ಯವಸ್ಥೆಗೆ ಬದಲಾಗತೊಡಗಿದರು ಅಂತಕ್ಕಂಥದ್ದು. ಇವರು ಯಾವ ರೀತಿಯಾಗಿ ಮಧ್ಯೇಷ್ಯಾದಿಂದ ನಮ್ಮ ಭಾರತ ದೇಶಕ್ಕೆ ಬರ್ತಾರೋ, ಬಂದ ನಂತರ ಇಲ್ಲಿನ ಒಂದು ವಾತಾವರಣವನ್ನು, ಇಲ್ಲಿನ ಒಂದು ಸೌಂದರ್ಯವನ್ನು, ಇಲ್ಲಿನ ಒಂದು ಅನೇಕ ರೀತಿಯ ಒಂದು ವಾತಾವರಣ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಇಲ್ಲಿನ ಒಂದು ಮಣ್ಣಾಗಿರ್ಬೋದು, ಫಲವತ್ತತೆ ಆಗಿರ್ತಕ್ಕಂಥ ಒಂದು ಮಣ್ಣಾಗಿರ್ಬೋದು, ಇದನ್ನೆಲ್ಲ ಕಂಡು ಅವರೇನು ಮಾಡ್ತಾರೆ, ಇಲ್ಲೇ ಎಲ್ಲಾದರೂ ಒಂದು ಕಡೆ ನೆಲೆ ನಿಂತು ಇಲ್ಲಿ ನಾವು ಏನಾದರೂ ಒಂದು ಕೆಲಸ ಮಾಡಿಕೊಂಡು ಇಲ್ಲೇ ಇರೋಣ ಅಂತಕ್ಕಂಥ ಒಂದು ಯೋಚನೆಯಿಂದ ಅವರೇನು ಮಾಡ್ತಾರೆ, ಕೃಷಿಯನ್ನು ಅವರ ಕೃಷಿಯನ್ನು ಅವ್ರ ಮೇನ್ ಕೆಲಸ ಆಗಿ ಅವರು ಮಾಡ್ಕೋತಾರೆ. ಪಶುಪಾಲನೆ ವೃತ್ತಿಯಿಂದ, ಅಂದರೆ ಪಶುಪಾಲನೆ ಒಂದು ವೃತ್ತಿಯಿಂದ ಬಿಟ್ಟು ಕೃಷಿಯೆಡೆಗೆ ಅವರು ಬದಲಾಗ್ತಾರೆ ಅಂತಕ್ಕಂಥದ್ದು. ಇದರಿಂದಾಗಿ ಅವರು ಸ್ಥಳೀಯರೊಂದಿಗೆ ಸಾಮರಸ್ಯ ಸಾಧಿಸಬೇಕಾದ ಅಗತ್ಯವಿತ್ತು. ಅಂದರೆ ಇವರು ಇವಾಗ ಕೃಷಿ ಮಾಡಬೇಕಂದ್ರೆ ಅಲ್ಲಿರ್ತಕ್ಕಂಥ ಒಂದು ಜನರ ನಡುವೆ ಒಂದು ಸಾಮರಸ್ಯ, ಒಂದು ಸಹೋದರ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಮಾಡಬೇಕಾಗುತ್ತೆ. ಅಲ್ಲಿ ನಾವು ಎಲ್ಲರೊಂದಿಗೆ ಒಂದು ಚಲೋ ಇರಬೇಕಾಗುತ್ತಲ್ವ. ಇವಾಗ ಎಲ್ಲಾದರೂ ಹೋದ್ರೂ ಸಹಿತ ಅಲ್ಲಿರ್ತಕ್ಕಂಥ ಒಂದು ಸ್ಥಳೀಯರೊಂದಿಗೆ ಸಾಮರಸ್ಯವನ್ನು ಸಾಧಿಸ್ತಾರೆ. ಅದಾದ ನಂತರ ಇದರ ಪರಿಣಾಮವಾಗಿ ಆರ್ಯೇತರು ಇಂಡೋ ಆರ್ಯನ್ ತತ್ವಾಚರಣೆಗಳು, ಸಾಮಾಜಿಕ ಸಂಘಟನೆ, ಕೆಲ ಮೂಲಾಂಶಗಳನ್ನು ಅಳವಡಿಸಿಕೊಂಡ್ರು ಅಂತಕ್ಕಂಥದ್ದು. ತಮ್ಮ ಜನಾಂಗೀಯ ಮತ್ತು ಪ್ರಾಂತೀಯ ಅನನ್ಯತೆಗಳನ್ನು ಹಾಗೆಯೇ ಉಳಿಸಿಕೊಂಡರು. ತಮ್ಮ ಒಂದು ಜನಾಂಗೀಯ ಆಗಿರ್ಬೋದು ಮತ್ತು ಪ್ರಾಂತೀಯ ಅನನ್ಯತೆಗಳು ಸಹಿತ ಹಾಗೆ ಉಳಿಸಿಕೊಂಡ್ರು ಅಂತಕ್ಕಂಥದ್ದು. ಈ ಹಂತದಲ್ಲಿ ಬಹುರೂಪತೆ ಮತ್ತು ಬಳಗೊಳ್ಳತೊಡಗಿತಲ್ಲದೆ ಸಾಂಸ್ಕೃತಿಕ ವೈವಿಧ್ಯತೆಯು ಸಹಿತ ರೂಪುಗೊಳ್ಳತೊಡಗಿತು ಅಂತಕ್ಕಂಥದ್ದು. ಇದಿಷ್ಟು ಏನಾಯ್ತಂದರೆ ಆರಣ್ಯೀಕರಣದ ಒಂದು ಪ್ರಕ್ರಿಯೆ ಆಯಿತು ಅಂತಕ್ಕಂಥದ್ದು. ಇದಾದ ನಂತರ ಆರಣ್ಯೀಕರಣದ ಪ್ರಕ್ರಿಯೆಯಲ್ಲಿ ಉಂಟಾದ ಪ್ರಮುಖ ಅಡಚಣೆಗಳು ಅಂತಕ್ಕಂಥದ್ದು. ಈ ಒಂದು ಆರಣ್ಯೀಕರಣದ ಪ್ರಕ್ರಿಯೆಯಲ್ಲಿ ಏನೇನು ಅಡಚಣೆಗಳು ಉಂಟಾಗಿದೆಯಪ್ಪ ಅನ್ನೋದು ನಾವು ನೋಡೋದಾದರೆ, ಮೊದಲನೇದು ಯಾವುದಂತ ಹೇಳಿದ್ರೆ ವಿಲೀನಕ್ಕೆ ಬುಡಕಟ್ಟು ವರ್ಗಗಳ ವಿರೋಧ ಅಂತಕ್ಕಂಥದ್ದು. ಅಂದರೆ ಕೆಲವು ಬುಡಕಟ್ಟು ಸಮೂಹಗಳು ಆರ್ಯರ ಜೊತೆ ವಿಲೀನವಾಗಲು ನಿರಾಕರಿಸಿದಲ್ಲದೆ ದುರ್ಗಮ ಅರಣ್ಯಗಳು ಮತ್ತು ಪರ್ವತಗಳಲ್ಲಿ ನೆಲೆಗೊಳ್ಳ ಬಯಸಿದವು. ಅವರಲ್ಲಿ ಇನ್ನೂ ಕೆಲವು ಸಮೂಹಗಳು ತಮ್ಮ ಪ್ರತ್ಯೇಕ ಅನನ್ಯತೆಯನ್ನು ಉಳಿಸಿಕೊಂಡಿವೆ ಅಂತಕ್ಕಂಥದ್ದು. ಅಂದರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಒಂದು ಬುಡಕಟ್ಟು ಸಮೂಹಗಳು ಸಹಿತ ನಾವು ನೋಡಿದ್ದೇವೆ. ಅಂದರೆ ಇವಾಗ ನಾವು ಸಹಿತ ನೋಡಿದ್ದೇವೆ. ಇವರು ಅದರಲ್ಲಿ ಕೆಲವು ಬುಡಕಟ್ಟು ಸಮೂಹಗಳು ಏನು ಮಾಡ್ತಾರೆ ಅಂದರೆ ಆರ್ಯರ ಜೊತೆ ವಿಲೀನವಾಗಲು ನಿರಾಕರಿಸ್ತಾರೆ ಮತ್ತು ಇವರೇನು ಮಾಡ್ತಾರೆ, ದುರ್ಗಮ ಅರಣ್ಯಗಳು ಮತ್ತು
ಪರ್ವತಗಳಲ್ಲಿ ಅಲ್ಲಿ ಅವರು ವಾಸ ಮಾಡ್ತಾರೆ ಅಂತಕ್ಕಂಥದ್ದು. ಅವರಲ್ಲಿ ಇನ್ನೂ ಕೆಲವು ಸಮೂಹಗಳು ತಮ್ಮ ಪ್ರತ್ಯೇಕ ಅನನ್ಯತೆಯನ್ನು ಸಹಿತ ಉಳಿಸ್ಕೊಂಡಿವೆ ಅಂತಕ್ಕಂಥದ್ದು ಇದು ಮೊದಲನೇ ಒಂದು ಅಡಚಣೆಯಾಗಿದೆ. ಹಾಗೂ ಎರಡನೇದು ಯಾವುದಪ್ಪ ಅಂತ ನೋಡೋದಾದರೆ ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ ಅಂತಕ್ಕಂಥದ್ದು. ಅಂದರೆ ಪ್ರಬಲ ಸಮೂಹಗಳು ಯಾವ್ಯಾವಿದ್ವು, ಯಾವ ಥರ ಅವರ ಒಂದು ವಿರೋಧ ಮಾಡಿದ್ರು ಅಂತಕ್ಕಂಥದ್ದು ನಾವಿಲ್ಲಿ ನೋಡೋದಾದರೆ, ಕೆಲವು ಪ್ರಬಲ ಜನಾಂಗೀಯ ಸಮೂಹಗಳು ಸ್ವಾಂಗೀಕರಣಕ್ಕೆ ಸಂಬಂಧಿಸಿದಂತೆ ಪ್ರಬಲ ಪ್ರತಿರೋಧ ಒಡ್ಡಿದವು ಅಂತಕ್ಕಂಥದ್ದು. ಅಂದರೆ ಪ್ರಬಲ ಜನಾಂಗೀಯ ಸಮೂಹಗಳು ಅವರೊಂದು ಸ್ವಾಂಗೀಕರಣಕ್ಕೆ ಪ್ರಬಲ ಪ್ರತಿರೋಧ ಒಡ್ಡಿದವು. ಯಾರ್ಯಾರಪ್ಪ ಅಂತ ಹೇಳಿದರೆ ಆ ಒಂದು ಪ್ರಬಲ ಸಮೂಹಗಳು ಯಾವ್ಯಾವಿದ್ವು ಅಂತಂದರೆ ಆಂಧ್ರ ಪ್ರದೇಶದ ರೆಡ್ಡಿಗಳಾಗಿರ್ಬೋದು. ಇವಾಗ ನೋಡ್ತೀವಲ್ವ ಅಲ್ಲಲ್ಲಿ ರೆಡ್ಡಿಸ್ ಅನ್ನೋದು ಇದ್ದೇ ಇರ್ತಾರಲ್ವ. ಕೇರಳದ ನಾಯರ್ ಎಂಬಂತಕ್ಕಂಥವ್ರು ಹಾಗೂ ತಮಿಳುನಾಡಿನ ಎರವ ಮತ್ತು ಮಹಾರಾಷ್ಟ್ರದ ಮರಾಠರು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಬಲರಾಗಿದ್ದರಿಂದ ಶೂದ್ರ ಅಂತಸ್ತನ್ನು ಒಪ್ಪಿಕೊಳ್ಳಲಿಲ್ಲ ಅಂತಕ್ಕಂಥದ್ದು. ಇವರೆಲ್ಲರೂ ಒಂದು ಆರ್ಥಿಕವಾಗಿಯೂ ಸಹಿತ ಮತ್ತು ರಾಜಕೀಯವಾಗಿಯೂ ಸಹಿತ ಪ್ರಬಲರು. ಈಗಲೂ ಸಹಿತ ಇವರು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿಯೂ ಸಹಿತ ರಾಗಿದ್ದಾರೇನು ಸಹಿತ. ಓಕೆನಾ. ಅವರನ್ನು ಔಪಚಾರಿಕವಾಗಿ ದ್ವಿಜರೆಂದು ಪರಿಗಣಿಸಲಿಲ್ಲವಾದರೂ ಹೆಚ್ಚು ಕಡಿಮೆ ಕ್ಷತ್ರಿಯರಿಗೆ ಸಮಾನಾದ ಅಂತಸ್ತನ್ನು ಪಡೆದರು. ಈ ಒಂದು ಶೂದ್ರರು ಅವರೊಂದು ಅಂತಸ್ತನ್ನು ಇವರೆಲ್ಲರೂ ಒಪ್ಕೊಂಡಿಲ್ಲ. ಅವರನ್ನು ಔಪಚಾರಿಕವಾಗಿ ದ್ವಿಜರೆಂದು ಪರಿಗಣಿಸಲಿಲ್ಲ, ಆದರೂ ಸಹಿತ ಹೆಚ್ಚು ಕಡಿಮೆ ಒಂದು ಕ್ಷತ್ರಿಯರಿಗೆ ಒಂದು ಸಮಾನವಾದಂಥ ಒಂದು ಅಂತಸ್ತನ್ನು ಕೊನೆಗೆ ಅವರು ಪಡೆದುಕೊಳ್ತಾರೆ ಅಂತಕ್ಕಂಥದ್ದು. ಮತ್ತು ಮೂರನೇದು ಯಾವುದಂತ ಹೇಳಿದ್ರೆ ನಂತರ ವಲಸೆ ಬಂದವರ ವಿಲೀನದ ಸಮಸ್ಯೆಗಳು ಅಂತಕ್ಕಂಥದ್ದು. ಇದು ಏನದ ಅಂತ ಹೇಳಿದ್ರೆ ನಂತರದ ಕಾಲಾವಧಿಯಲ್ಲಿ ಬಂದ ವಲಸೆಗಾರರಾದ ಗ್ರೀಕರು, ಸ್ಕಿತಿಯನ್ನರು, ಪಾರ್ಥಿಯನ್ನರು, ಶಕರು, ಕುಶಾಣರು ಮತ್ತು ಹೂಣರು ಬಹುಕಾಲದವರೆಗೆ ಭಾರತದಲ್ಲಿ ನೆಲೆಸಿ ಆಡಳಿತ ನಡೆಸಿದರು ಮತ್ತು ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ವಾಂಗೀಕರಣಗೊಂಡರು. ಇವರೆಲ್ಲ ಹೊರಗಿನಿಂದ ಬಂದವರಾಗಿದ್ದರಿಂದ ಸ್ಥಳೀಯರು ಅವರ ವಿಲೀನವನ್ನು ವಿರೋಧಿಸಿದರು ಅಂತಕ್ಕಂಥದ್ದು. ಇವರ ಒಂದು ನಂತರದ ಒಂದು ಕಾಲಾವಧಿಯಲ್ಲಿ ಬಂದಿರತಕ್ಕಂಥ ವಲಸಿಗರಾದ ಯಾರು ಗ್ರೀಕರಾಗಿರ್ಬೋದು, ಸ್ಕಿತಿಯನ್ನರಾಗಿರ್ಬೋದು, ಪಾರ್ಥಿಯನ್ನರಾಗಿರ್ಬೋದು, ಶಕರು, ಕುಶಾಣರು ಇವರೆಲ್ಲರೂ ಬಹುಕಾಲದವರೆಗೆ ಒಂದು ನಮ್ಮ ಭಾರತ ದೇಶದಲ್ಲಿ ಇಲ್ಲೇ ನೆಲೆಸಿ ಕೆಲವೊಂದು ಪ್ರದೇಶಗಳನ್ನು ಅವರು ಸ್ವಾಧೀನಪಡಿಸಿಕೊಂಡು ಅದನ್ನು ಅವರು ಆಳ್ವಿಕೆ ಮಾಡ್ತಾರೆ. ಇವರೆಲ್ಲ ಹೊರಗಿನಿಂದ ಅಂದರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಿರ್ತಾರಲ್ವ, ಸ್ಥಳೀಯರು ಏನು ಮಾಡ್ತಾರೆ, ಇವರ ಒಂದು ವಿಲೀನವನ್ನು ವಿರೋಧಿಸ್ತಾರೆ ಅಂತಕ್ಕಂಥದ್ದು. ಇದಿಷ್ಟೇನಾಯ್ತಂದರೆ ಆರಣ್ಯೀಕರಣ ಪ್ರಕ್ರಿಯೆಯಲ್ಲಿ ಉಂಟಾದ ಪ್ರಮುಖ ಅಡಚಣೆಗಳ ಬಗ್ಗೆ ನಾವಿವಾಗ ನೋಡಿದ್ದೀವಿ. ಆಯಿತಾ. ಇದಿಷ್ಟಾದ ನಂತರ ಹಿಂದೂ ಧಾರ್ಮಿಕ ತತ್ವಶಾಸ್ತ್ರೀಯ ಸಾಹಿತ್ಯ ಬೆಳವಣಿಗೆ ಅಂತಕ್ಕಂಥದ್ದು. ಇದು ಏನಪ್ಪ ಅಂತ ಹೇಳೋದಾದರೆ ಭಾರತೀಯ ಸಾಮಾಜಿಕ ವ್ಯವಸ್ಥೆಯು ನಿರ್ಬಂಧಿತವೂ ಮತ್ತು ಜಟಿಲವೂ ಆಗಿದೆ ಎಂದು ಹೇಳಲಾಗುತ್ತದೆ. ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಸೊಸೈಟಿ ಅನ್ನೋದು ಒಂದು ನಿರ್ಬಂಧಿತ ಮತ್ತು ಜಟಿಲವೂ ಸಹಿತ ಆಗಿದೆ ಎಂದು ಹೇಳ್ತಾರೆ ಅಂತಕ್ಕಂಥದ್ದು. ಇದಕ್ಕೆ ಕೆಲವೊಂದು ಅಪವಾದಗಳು ಸಹಿತ ಇವೆ. ಅವು ಯಾವುದಂತ ಹೇಳಿದ್ರೆ, ಉದಾಹರಣೆಗೆ ವಾಲ್ಮೀಕಿಯು ಸಾಮಾಜಿಕವಾಗಿ ಕೆಳವರ್ಗಕ್ಕೆ ಸೇರಿದವರಾಗಿದ್ದರೂ ರಾಮಾಯಣವನ್ನು ರಚಿಸಿದ ಪೂಜ್ಯನಾಗಿದ್ದಾನೆ ಅಂತಕ್ಕಂಥದ್ದು. ಹಾಗೂ ಮಹಾಭಾರತವನ್ನು ರಚಿಸಿದ ವೇದವ್ಯಾಸರು ಬೆಸ್ತನಾಗಿದ್ದರು ಅಂತಕ್ಕಂಥದ್ದು. ಧರ್ಮದ ವ್ಯಾಖ್ಯಾನಕಾರನು ತತ್ವಜ್ಞಾನಿಯೂ ಆಗಿದ್ದ ವಿದುರ ದಾಸಿಯ ಮಗನಾಗಿದ್ದನು ಅಂತಕ್ಕಂಥದ್ದು. ಅಂದರೆ ಈ ಒಂದು ಮೇಲೆ ಏನಿದೆಯೋ ಈ ಒಂದು ವಾಕ್ಯಕ್ಕೆ ಇದಕ್ಕೆ ಒಂದು ಅಪವಾದಗಳು ಸಹಿತ ಇದ್ದಾವೆ ಅಂತಕ್ಕಂಥದ್ದು. ಉದಾಹರಣೆಗೆ ನಾವು ಈ ಒಂದು 3 ಉದಾಹರಣೆಗಳನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದು. ಇದಾದ ನಂತರ ವೇದಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಉಪನಿಷತ್ತುಗಳು, ಗೃಹ ಮತ್ತು ಧರ್ಮಸೂತ್ರ ಮುಂತಾದ ವೈವಿಧ್ಯಮಯ ಸಾಹಿತ್ಯ ಮೂಲಗಳು ಹಿಂದೂ ಧರ್ಮದ ಆಧಾರವಾಗಿದೆ ಅಂತಕ್ಕಂಥದ್ದು. ಈ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ರೀತಿಯ ಒಂದು ಆಧಾರಗಳಿವೆ. ಅಂದರೆ ವೇದಗಳಾಗಿರ್ಬೋದು, 4 ವೇದಗಳು ಯಾವ್ಯಾವು, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ಣ ವೇದ ಆಗಿರ್ಬೋದು. ಬ್ರಾಹ್ಮಣಕಗಳು, ಅರಣ್ಯಕಗಳು, ಉಪನಿಷತ್ತುಗಳು
ಇವು ಎಲ್ಲ ನಮ್ಮ ದೇಶದ ಸಾಹಿತ್ಯ ಮೂಲಗಳು ಏನಿದೆ ಅಲ್ವ, ಇವೆಲ್ಲ ಹಿಂದೂ ಧರ್ಮದ ಒಂದು ಪ್ರಮುಖ ಆಧಾರವಾಗಿದೆ ಅಥವಾ ಎವಿಡೆನ್ಸ್ ಆಗಿವೆ ಅಂತಕ್ಕಂಥದ್ದು. ಋಗ್ವೇದವು ಅತ್ಯಂತ ಪ್ರಾಚೀನವಾದಂತಹ ವೇದವಾಗಿದೆ. ಅಂದರೆ ಇದೊಂದು ಕ್ವಶನ್ ಕೇಳ್ಬೋದು ನೋಡ್ರಿ 1 ಮಾರ್ಕ್ಸಿಗೆ. ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹ ವೇದ ಯಾವುದು ಅಂದರೆ ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದುದು ಯಾವುದು ಅಂತಲೂ ಸಹಿತ ಕೇಳ್ಬೋದು. ಅದಕ್ಕೆ ನಿಮ್ಮೆಲ್ಲರ ಉತ್ತರ ಏನಿರಬೇಕು? ಋಗ್ವೇದ ಅಂತಕ್ಕಂಥದ್ದು ಇರಬೇಕು. ಓಕೆನಾ? ಅದರಲ್ಲಿರುವ ಕೆಲವು ಸೂಕ್ತಗಳು ಕ್ರಿಸ್ತಪೂರ್ವ 1000ಕ್ಕಿಂತ ಮುನ್ನ ರಚಿಸಲಾಗಿದೆ. ಇತರ 3 ವೇದಗಳಾದ ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳು ನಂತರ ಕಾಲಾವಧಿಯಲ್ಲಿ ರಚನೆಗೊಳ್ತವೆ ಅಂತಕ್ಕಂಥದ್ದು. ಅಂದರೆ ಇನ್ನೊಂದು 2 ಮಾರ್ಕ್ಸಿಗೂ ಸಹಿತ ಒಂದು ಕ್ವಶನ್ ಕೇಳ್ಬೋದು. 4 ವೇದಗಳನ್ನು ಹೆಸರಿಸಿ ಅಂತಲೂ ಸಹಿತ ಕೇಳ್ಬೋದು. ಅದು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂತಕ್ಕಂಥದ್ದು ನೀವು ಬರಿಬೋದು. ಈ ಒಂದು ಚಿತ್ರದಲ್ಲಿ ನಾವು ನೋಡ್ಬೋದು ಏನಂತ ಹೇಳಿದ್ರೆ, ಸಿಂಧು ನಾಗರಿಕತೆ ಒಂದು ಹರಪ್ಪ ಮತ್ತು ಮೊಹೆಂಜೊದಾರೋ ಒಂದು ಚಿತ್ರವನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡ್ಬೋದು, ಇದು ಮೊಹೆಂಜೊದಾರೋ. ಇದಾದ ನಂತರ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತ ಭಾರತೀಯ ಸಮಾಜದ ಮೇಲೆ ಗಾಢವಾದ ಪ್ರಭಾವ ಬೀರಿವೆ. ಈ ಒಂದು ನಮ್ಮ ಭಾರತ ದೇಶದ ಒಂದು 2 ಮಹಾಕಾವ್ಯಗಳು ಯಾವುವು ಅಂತ ಕೇಳಿದರೆ ಅವು ಕೇವಲ ರಾಮಾಯಣ ಮತ್ತು ಮಹಾಭಾರತ. ಇದು ನಮ್ಮೆಲ್ಲರ ಒಂದು ಹೆಮ್ಮೆಯಾಗಿರುತ್ತೆ. ಇವೆರಡು ಮಹಾಕಾವ್ಯಗಳು ನಮ್ಮ ಭಾರತೀಯ ಒಂದು ಸಮಾಜದ ಮೇಲೆ ಒಂದು ಗಾಢವಾಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರ್ತವೆ ಅಂತಕ್ಕಂಥದ್ದು. ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಮನುಸ್ಮೃತಿ ಕೂಡ ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ಗಮನಾರ್ಹವಾಗಿ ಮೇಲೆ ಪ್ರಭಾವ ಬೀರಿವೆ ಅಂತಕ್ಕಂಥದ್ದು. ಇದೊಂದು ಮೇನ್ ಇಂಪಾರ್ಟೆಂಟು, ಮುಂದೆ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಸಹಿತ ಕೇಳ್ಬೋದು. ಕೌಟಿಲ್ಯನ ಒಂದು ಕೃತಿಗಳು ಯಾವ್ಯಾವು ಅಂತ ಹೇಳೋದಾದರೆ, ಮೊದಲನೇದು ಅರ್ಥಶಾಸ್ತ್ರ, ಎರಡನೇದು ಮನುಸ್ಮೃತಿ ಅಂತಕ್ಕಂಥದ್ದು. ಈ ಒಂದು ಸಾಮಾಜಿಕ ಅಂದರೆ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಒಂದು ಗಮನಾರ್ಹವಾಗಿ ಪ್ರಭಾವ ಬೀರ್ತವೆ ಅಂತಕ್ಕಂಥದ್ದು. ಕೌಟಿಲ್ಯನು ಮೂಲವಾಗಿ ರಾಜ್ಯಾಡಳಿತದ ಕೌಶಲ್ಯವನ್ನು ಕುರಿತು ಆಸಕ್ತನಾಗಿದ್ದನಾದರೂ ಆತನ ಮೀಮಾಂಸೆಯು ಸಮಾಜದ ನಿಯಂತ್ರಣ ವ್ಯವಸ್ಥೆಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಅಂದರೆ ಕೌಟಿಲ್ಯ ಅಂತಕ್ಕಂಥವನು ಕೌಟಿಲ್ಯನು ಒಬ್ಬ ರಾಜನು ಯಾವ ಥರ ಒಂದು ರಾಜ್ಯಾಡಳಿತವನ್ನು ಮಾಡಬಹುದು ಅಂತಕ್ಕಂಥದ್ರ ಬಗ್ಗೆ ಇವನು ಅಷ್ಟೊಂದು ಇಂಟೆಲಿಜೆಂಟ್ ಆಗಿರ್ತಾನೆ. ಇವನ ಒಂದು ಸಮಾಜ ನಿಯಂತ್ರಣ ವ್ಯವಸ್ಥೆಗಳು ಎದುರ ಮೇಲೆ ಒಳಗೊಂಡಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡೋದಾದರೆ ಮೀಮಾಂಸೆ ಎಂಬಂತಕ್ಕಂಥದ್ರ ಬಗ್ಗೆ ಒಳಗೊಂಡಿದೆ ಅಂತಕ್ಕಂಥದ್ದು. ಮತ್ತು ಮನುವು ಸಂಪೂರ್ಣ ಪ್ರಮಾಣದ ಸಾಮಾಜಿಕ ಸಂಹಿತೆಯನ್ನು ಸಹಿತ ಈ ಒಂದು ಕೌಟಿಲ್ಯ ಎಂಬಂತಕ್ಕಂಥವನು ಇದನ್ನು ಒದಗಿಸಿದ್ದಾನೆ ಅಂತಕ್ಕಂಥದ್ದು. ಹಾಗೂ ಹಿಂದೂ ಧರ್ಮವು ಸಾಕಷ್ಟು ಪ್ರಮಾಣದ ಸಂಘರ್ಷ, ಅಧಿಕ ಪ್ರಮಾಣದ ಹೊಂದಾಣಿಕೆ ಮತ್ತು ಸಮನ್ವಯಗಳ ಮೂಲಕ ಬೆಳವಣಿಗೆಯಾಗಿದೆ. ಈ ಒಂದು ನಮ್ಮ ಹಿಂದೂ ಧರ್ಮವು ಸಾಕಷ್ಟು ಪ್ರಮಾಣದಲ್ಲಿರ್ತಕ್ಕಂಥ ಅನೇಕ ಒಂದು ಸಂಘರ್ಷಗಳು ಸಹಿತ ಇದ್ದಾವೆ, ಅನೇಕ ಸಂಘರ್ಷಗಳು ಸಹಿತ ಆಗಿದ್ದಾವೆ ನಮ್ಮ ಒಂದು ಹಿಂದೂ ಅದನ್ನು ಉಳಿಸಿಕೊಳ್ಳಲು. ಹಾಗೂ ಅಧಿಕ ಪ್ರಮಾಣದ ಒಂದು ಹೊಂದಾಣಿಕೆ ಆಗಿರ್ಬೋದು, ಸಮನ್ವಯಗಳ ಒಂದು ಮೂಲಕ ಈ ಒಂದು ನಮ್ಮ ಹಿಂದೂ ಧರ್ಮ ನಮ್ಮ ಭಾರತ ದೇಶದಲ್ಲಿ ಬೆಳವಣಿಗೆಯಾಗಿದೆ ಅಂತಕ್ಕಂಥದ್ದು. ಹಾಗೂ ಸಿಂಧು ಪ್ರದೇಶದ ಜನರನ್ನು ಸೂಚಿಸಲು ಹಿಂದೂ ಎಂಬ ಪದವನ್ನು ಅರಬ್ಬರು ಸುಮಾರು ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದು. ನಮ್ಮ ಭಾರತ ದೇಶದ ಪ್ರಥಮ ನಾಗರಿಕತೆ ಯಾವುದಂತಂದರೆ ಅದು ಸಿಂಧು. ಆವಾಗ ಒಂದು ಅರಬ್ಬರು ನಮ್ಮ ಭಾರತ ದೇಶಕ್ಕೆ ಬರ್ತಾರೆ, ಅದು ಸಿಂಧು ಅನ್ಲಕ್ಕೆ ಹೋಗಿ ಅವರೇನಂತಾರೆ ಸಿಂಧು ಬದಲು ಹೀ ಅನ್ನ ಹಚ್ಚುತ್ತಾರೆ, ಹಿಂದೂ. ಅಲ್ಲಿಂದ ಇಲ್ಲಿಯವರೆಗೆ ಅದು ಹಿಂದೂಸ್ತಾನ್ ಅಂತಲೂ ಸಹಿತ ಅವರು ಕರೀತಾರೆ ಅಂತಕ್ಕಂಥದ್ದು. ಇದು ಸುಮಾರು ಎಷ್ಟಂತ ಹೇಳಿದ್ರೆ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಅರಬ್ಬರು ಈ ಒಂದು ಪದವನ್ನು ನಮ್ಮ ಭಾರತ ದೇಶದಲ್ಲಿ ಸಿಂಧು ಎಂಬಂತಕ್ಕಂಥ ಒಂದು ಪ್ರದೇಶದಲ್ಲಿ ಅದರ ಬದಲಾಗಿ ಹಿಂದೂ ಎಂಬಂತಕ್ಕಂತಹ ಒಂದು ಹೆಸರನ್ನು ಈ ಒಂದು ಪದವನ್ನು ಬಳಸ್ತಾರೆ ಅಂತಕ್ಕಂಥದ್ದು. ಹಾಗೂ
ಆರ್ಯತರವಾದ ಹಲವು ನಂಬಿಕೆಗಳು, ಆರಾಧ್ಯ ದೈವಗಳು ಮತ್ತು ಮತಾಚರಣೆಗಳು ಹಿಂದೂ ಧರ್ಮದಲ್ಲಿ ಅಳವಡಿಕೆಯಾದವು. ಈ ಒಂದು ಆರ್ಯರು ಏನು ಮಾಡ್ತಾರೆ, ಅವರ ಒಂದು ನಂಬಿಕೆಗಳಾಗಿರ್ಬೋದು, ಆರಾಧ್ಯ ದೈವಗಳು ಮತ್ತು ಮತಾಚರಣೆಗಳು, ಅವರ ಒಂದು ಆಚರಣೆಗಳು ಯಾವ್ಯಾವುದು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಇವು ಎಲ್ಲ ಹಿಂದೂ ಧರ್ಮದಲ್ಲಿ ಒಂದು ಅಳವಡಿಕೆಯಾಗಿರ್ತವೆ. ಇದಾದ ನಂತರ ಹಿಂದೂ ಧರ್ಮವು ವಿಭಿನ್ನ ತತ್ವದರ್ಶಗಳು, ಪಂಥಗಳು ಹಾಗೂ ಮತಗಳ ಬೆಳವಣಿಗೆಯನ್ನು ಸ್ವೀಕರಿಸಿತು ಅಂತಕ್ಕಂಥದ್ದು. ಈ ಒಂದು ಹಿಂದೂ ಧರ್ಮವು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ತತ್ವದರ್ಶಗಳು ಹಾಗೂ ಪಂಥಗಳು ಮತ್ತು ಮತಗಳ ಒಂದು ಬೆಳವಣಿಗೆ ಸಹಿತ ಇದನ್ನು ಸ್ವೀಕರಿಸುತ್ತಾರೆ ಅಂತಕ್ಕಂಥದ್ದು. ಗಣನೀಯ ಪ್ರಮಾಣದ ವಿರೋಧ ಹಾಗೂ ಸುಧಾರಣೆಯನ್ನು ಕೂಡ ಅದು ಸ್ವೀಕರಿಸಿತು. ಜೈನ ಧರ್ಮವು ವಿರೋಧಿಸುವ ಮೂಲಕವೇ ಬೆಳೆಯಿತಲ್ಲದೆ ರಾಷ್ಟ್ರಾದ್ಯಂತ ಪ್ರಸಾರವಾಯಿತು ಅಂತಕ್ಕಂಥದ್ದು. ನಾವಿಲ್ಲಿ ನೋಡ್ಬೋದು. ಅಂದರೆ ಜೈನ ಧರ್ಮವು ಸಹಿತ ಅವಾಗಿತ್ತು, ಅದನ್ನು ವಿರೋಧಿಸುವ ಮೂಲಕವೇ ಈ ಒಂದು ಹಿಂದೂ ಧರ್ಮ ಎಂಬತಕ್ಕಂಥದ್ದು ಬೆಳೆಯಿತು ಅಂತಕ್ಕಂಥದ್ದು ಹಾಗೂ ರಾಷ್ಟ್ರಾದ್ಯಂತ ಪ್ರಸಾರವಾಯಿತು. ಈ ಒಂದು ಹಿಂದೂ ಧರ್ಮ ಎಂಬತಕ್ಕಂಥದ್ದು ಇಡೀ ನಮ್ಮ ಭಾರತ ದೇಶದಲ್ಲಿ ಪ್ರಸಾರವಾಯಿತು ಅಂತಕ್ಕಂಥದ್ದು. ಬೌದ್ಧ ಧರ್ಮವು ಕೂಡ ಇದೇ ಬಗೆಯಲ್ಲಿ ಬೆಳೆದು ಕಾಲಕ್ರಮೇಣ ಜಾಗತಿಕ ಧರ್ಮವಾಯಿತು ಅಂತಕ್ಕಂಥದ್ದು. ನಂತರ ಸಿಖ್ ಪಂಥವು ಕೂಡ ಹಿಂದೂ ಮತ್ತು ಇಸ್ಲಾಂ ಧರ್ಮಗಳ ಕೆಲ ಅಂಶಗಳನ್ನು ಪಡೆದುಕೊಂಡು ಒಂದು ವಿಶಿಷ್ಟ ಧರ್ಮವಾಗಿ ಬೆಳೆಯಿತು ಅಂತಕ್ಕಂಥದ್ದು. ಸೊ ಇವಾಗ ಇದಿಷ್ಟನ್ನು ನಾವು ನೋಡಿದ್ದೀವಿ. ಭಾರತದಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು, ಇದು ಮುಂದಿನ ಒಂದು ಕ್ಲಾಸಲ್ಲಿ ನಾವು ನೋಡೋಣ. ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇದ್ದರೆ ನಾನು ಇನ್ನಷ್ಟು ಒಂದು ವಿಡಿಯೋಗಳನ್ನು ಮಾಡೋಕ್ಕೆ ನಾನು ರೆಡಿ ಇದ್ದೇನೆ. ಸೊ ಕೊನೆಯದಾಗಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು. ಈ ಒಂದು ವಿಡಿಯೋನ ನೀವು ಫುಲ್ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.